ಇತಿಹಾಸದ ಪುಟಗಳಿಂದ ಚಂದ್ರಶೇಖರ್ ಆಜಾದ್ ಅವರ ಹುತಾತ್ಮ ದಿನದ ಅಂಗವಾಗಿ ಅವರ ಜೀವನದ ಒಂದು ಘಟನೆಯನ್ನು ಸ್ಮರಿಸುತ್ತಿದ್ದೇವೆ. 1930ರ ಒಂದು ದಿನ CID ಇಲಾಖೆಯ 2 ಪ್ರಮುಖ ಮೂಲಗಳು ಪ್ರತ್ಯೇಕವಾಗಿ ತಮ್ಮ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದರು. ಆ ವರದಿಯ ಪ್ರಕಾರ ಮುಂದಿನ ದಿನ ಚಂದ್ರಶೇಖರ್ ಆಜಾದ್ ದೆಹಲಿಯಿಂದ ಕಾನ್ಪುರಕ್ಕೆ ಬರಲಿದ್ದಾರೆ ಎಂದು ಮಾಹಿತಿ ಇತ್ತು. ಇಬ್ಬರು ಗೂಢಾಚಾರಿಗಳಾದ ರಾಯ್ ಬಹದ್ದೂರ್ ಶಂಭುನಾಥ್ ಮತ್ತು ರಾಯ್ ಬಹದ್ದೂರ್ ಟೀಕಾರಾಮ್ ಇಬ್ಬರು ತಮ್ಮ ಸಿಬ್ಬಂದಿಗಳೊಂದಿಗೆ ಬೆಳಗ್ಗಿನಿಂದಲೇ ತಡರಾತ್ರಿಯವರೆಗೆ ಕಾನ್ಪುರದ ಕೇಂದ್ರ ರೈಲು ನಿಲ್ದಾಣದಲ್ಲಿ ಊಟವನ್ನು ಸಹ ಮಾಡದೆ ಕಾಯುತ್ತಿದ್ದರು. ಮುಂದಿನ ದಿನ ಇಬ್ಬರು ರಾಯ್ ಬಹದ್ದೂರ್ಗಳು ಒಂದೇ ರೀತಿಯ ವರದಿಯನ್ನು ಸಲ್ಲಿಸಿದ್ದರು. ಪರಾರಿಯಾಗಿದ್ದ ಆಜಾದ್ ಆ ದಿನ ಕಾನ್ಪುರಕ್ಕೆ ಬಂದಿರಲೇ ಇಲ್ಲ ಎಂದು. ಆದರೆ ಈ ವರದಿಗಳು ಸಂಪೂರ್ಣವಾಗಿ ಸುಳ್ಳಾಗಿದ್ದವು. ವಾಸ್ತವದಲ್ಲಿ ನಡೆದಿದ್ದಾದರೂ ಏನು? ಆ ರಾತ್ರಿ ಚಂದ್ರಶೇಖರ್ ಆಜಾದ್ ಮತ್ತು ಅವರ ಅತ್ಯಂತ ವಿಶ್ವಾಸಾರ್ಹ ಕಾಮ್ರೇಡ್ ವಿಶ್ವನಾಥ್ ರಾವ್ ವೈಶಂಪಾಯನ ಇಬ್ಬರು ಕಾನ್ಪುರಕ್ಕೆ ಬಂದಿದ್ದರು. ಮುಖ್ಯ ಗೇಟ್ ಮೂಲಕ ಹೊರಬರುವ ಮುನ್ನ ಆಜಾದ್ ದೂರದಲ್ಲಿ ಟೀಕಾರಾಮ್ ಮತ್ತು ಶಂಭುನಾಥ್ನನ್ನು ನೋಡಿದ್ದರು. ಅವರು ತಕ್ಷಣವೇ ವೈಶಂಪಾಯನ ಅವರಿಗೆ ಸೂಚನೆ ನೀಡಿದರು. ಈ ಇಬ್ಬರು ಗೂಢಾಚಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲು ಮುಂದಾದರೆ ಅವರನ್ನು ಗುಂಡಿಕ್ಕಿ ಕೊಲ್ಲಲು ಸಿದ್ಧನಾಗಿರು ಎಂದು ಹೇಳಿದ್ದರು. ಆ ವೇಳೆಗೆ ಆಜಾದ್ ಮತ್ತು ವೈಶಂಪಾಯನ ಇಬ್ಬರು ತಮ್ಮ ಕೈಗಳನ್ನು ಪಿಸ್ತೂಲಿನ ಮೇಲೆ ಇರಿಸಿಕೊಂಡು ಕ್ಷಣಾರ್ಧದಲ್ಲೇ ಅವರು ಯಾವುದೇ ಅಡ್ಡಿ ಇಲ್ಲದೆ ಮುಖ್ಯ ದ್ವಾರದಿಂದ ಹೊರ ನಡೆದರು. ಶಂಭುನಾಥ್ ಮತ್ತು ಟೀಕಾರಾಮ್ ತಮ್ಮ ದೃಷ್ಟಿಯನ್ನು ನೆಲದ ಕಡೆಗೆ ತಿರುಗಿಸಿದ್ದರು. ಅವರು ಭಯದಿಂದ ನಡುಗಿ ಆ ದೇಶಭಕ್ತರನ್ನು ಎದುರಿಸಲು ಧೈರ್ಯ ತೋರಿಸಲೇ ಇಲ್ಲ. ಈ ವಿಷಯ ಒಬ್ಬ ಹಿರಿಯ ಗುಪ್ತಚಾರ ಅಧಿಕಾರಿಯಿಂದ ಧರ್ಮೇಂದ್ರ ಗೌರ್ ಎಂಬ ಮತ್ತೊಬ್ಬ CID ಏಜೆಂಟರಿಗೆ ತಿಳಿದು ಇದನ್ನು ಅವರು ದಾಖಲಿಸಿದ್ದಾರೆ.